ಸುದ್ದಿ ಸಂಜೆಗೆ ಸ್ವಾಗತ. ನಾನು ಸೌಮ್ಯ ಮಳ. ಸಮನ್ವಯ ಸಮಿತಿಯಲ್ಲಿ ಸಿದ್ದರಾಮಯ್ಯ ಎಚ್ಡಿಕೆ ಮುಖಾಮುಖಿಯಾಗಿದ್ದಾರೆ. ಸಮನ್ವಯ ಸಮಿತಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಎಚ್ಡಿಕೆ ಮುಖಾಮುಖಿಯಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು. ಶಾಂತಿವನ ಟ್ರೀಟ್ಮೆಂಟ್ ತುಂಬಾನೇ ವರ್ಕೌಟ್ ಆಗಿದೆ ಎಂದ ನಾಯಕರು. ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀರಾ ಅಂತ ವೇಣುಗೋಪಾಲ್ ಹಾಗೆ ಡ್ಯಾನಿಶ್ ಅಲಿ ಹೇಳಿದ್ದಾರೆ. ನೀವು ಒಮ್ಮೆ ಹೋಗಿ ಬನ್ನಿ ಅಂತ ಡ್ಯಾನಿಶ್ ಅಲಿಗೆ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ. ಈ ವಯಸ್ಸಲ್ಲಿ ನಾನು ಹೇಗೆ ಸ್ಮಾರ್ಟ್ ಎಂದು ನಗುತ್ತಲೇ ಉತ್ತರಿಸಿದ್ದಾರೆ ಸಿದ್ದರಾಮಯ್ಯ. ಒಟ್ಟಾರೆ ಇದೀಗ ಪ್ರಕೃತಿ ಚಿಕಿತ್ಸಾಲಯದಿಂದ ಬಂದಂತಹ ಸಿದ್ದರಾಮಯ್ಯ ಅವರನ್ನ ಪ್ರಮುಖವಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೆ ಜೆಡಿಎಸ್ ನಾಯಕರು ಮೀಟ್ ಮಾಡಿದ್ದಾರೆ. ಸಮನ್ವಯ ಸಮಿತಿಯಲ್ಲಿ ಈ ಎಲ್ಲಾ ನಾಯಕರು ಮೀಟ್ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಶಾಂತಿವನದ ಟ್ರೀಟ್ಮೆಂಟ್ ತುಂಬಾನೇ ವರ್ಕೌಟ್ ಆಗಿದೆ, ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ ಅಂತ ವೇಣುಗೋಪಾಲ್ ಹಾಗೆ ಡ್ಯಾನಿಶ್ ಅಲಿ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ನಾನ್ ವೆಜ್ ಇಲ್ಲ ಅಂದ್ರೆ ಕಷ್ಟ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಸಿಎಂ ಕುಮಾರಸ್ವಾಮಿ ಮಾತಿಗೆ ಹೌದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಹತ್ವದ ಚರ್ಚೆ ನಡುವೆ ಕೋಳಿ ಸಾರಿನ ಚರ್ಚೆ ಕೂಡ ಮಾಡಿದ್ದಾರೆ ನಾಯಕರು. ಬಜೆಟ್ಗೆ ಒಟ್ಟು ಎಷ್ಟು ಮೊತ್ತ, ಸಂಪನ್ಮೂಲ ಕ್ರೋಢೀಕರಣ ಹೇಗೆ, ಹಿಂದಿನ ಸರ್ಕಾರ ಯಾವ ಕಾರ್ಯಕ್ರಮಗಳಿಗೆ ಕೊಕ್ಕೆ ಹಾಕಬಹುದು, ಬ್ರೇಕ್ ಹಾಕಿದ್ರೆ ಎಷ್ಟು ಹಣ ಉಳಿಬಹುದು, ಏನ್ ಮಾಡ್ತೀರಿ ಅಂತ ಕೂಲಾಗೆ ಸಿಎಂ ಜೊತೆ ಸಮನ್ವಯ ಸಭೆಯಲ್ಲಿ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಕ್ಷೀರಭಾಗ್ಯ ಇಂದಿರಾ ಕ್ಯಾಂಟೀನ್ ಇರಬೇಕಾ ಬೇಡ್ವಾ, ಅನುದಾನ ಕಡಿಮೆ ಮಾಡಬೇಕಾ ಅನ್ನೋ ಕುರಿತಂತೆ ಕೂಡ ಚರ್ಚೆ ನಡೆಸಲಾಗಿದೆ. ಒಟ್ಟಾರೆ ಸಮನ್ವಯ ಸಮಿತಿಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಸಿಎಂ ಕುಮಾರಸ್ವಾಮಿ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಮುಖಾಮುಖಿ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳ ಜೊತೆಗೆ ಕೆಲವೊಂದು ತಮಾಷೆಯ ಮಾತುಗಳು ಕೂಡ ನಡೆದಿರುವಂತದ್ದು. ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಂದ ನಂತರ ಸಿದ್ದರಾಮಯ್ಯ ಅವರು ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದಾರೆ ಅಂತ ವೇಣುಗೋಪಾಲ್ ಅವರು ಹೇಳಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಡಿಸಿಎಂ ಪರಮೇಶ್ವರ್, ವೇಣುಗೋಪಾಲ್, ಡ್ಯಾನಿಶ್ ಅಲಿ ಸೇರಿದಂತೆ ಸಾಕಷ್ಟು ಪ್ರಮುಖ ನಾಯಕರು ಈ ಒಂದು ಸಭೆಯಲ್ಲಿ ಇದ್ರೂ ಮಹತ್ವದ ಚರ್ಚೆ ಕೂಡ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀನಿವಾಸ್, ಧರ್ಮಸ್ಥಳದಿಂದ ಬಂದ ನಂತರ ಮೊದಲ ಬಾರಿಗೆ ಸಿಎಂ ಕುಮಾರಸ್ವಾಮಿ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೆಲ್ಲರೂ ಕೂಡ ಮುಖಾಮುಖಿಯಾಗಿರುವಂತದ್ದು. ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಯಿತು, ಅದರಲ್ಲೂ ಪ್ರಮುಖವಾಗಿ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ಸರ್ಕಾರದ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯಾದಂತಹ ಒಂದು ಚರ್ಚೆ ನಡೆಯಿತು? ಸೌಮ್ಯ, ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಸಭೆ ಇದೀಗ ಆರಂಭವಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬಜೆಟ್ ವಿಚಾರದ ಬಗ್ಗೆನೇ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಸಾಲ ಮನ್ನಾ ವಿಚಾರ, ಏನು ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದ್ರೆ ಸಾಲ ಮನ್ನಾ ಹೇಗೆ ಮಾಡ್ತೀರಿ ಅಂತ ಹೇಳಿ ಒಂದು ಈ ಸಮಿತಿ ಅಧ್ಯಕ್ಷ ಆಗಿರತಕ್ಕಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಸಾಲ ಮನ್ನಾಕ್ಕೆ ಬೇಕಾಗಿರತಕ್ಕಂಥ ಆರ್ಥಿಕ ಸಂಪನ್ಮೂಲವನ್ನ ಯಾವ ರೀತಿ ಕ್ರೋಢೀಕರಣ ಮಾಡ್ತೀರಿ, ಜೊತೆಗೆ ಜೆಡಿಎಸ್ ನ ಪ್ರಣಾಳಿಕೆಯಲ್ಲಿರತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೂಡ ನೀವು ಅನುಷ್ಠಾನ ಮಾಡಬೇಕಾಗತ್ತೆ. ಜೊತೆಗೆ ಕಾಂಗ್ರೆಸ್ನ ಒಂದು ಪ್ರಣಾಳಿಕೆಯಲ್ಲಿರತಕ್ಕಂತಹ ಒಂದು ಕಾರ್ಯಕ್ರಮಗಳಾಗಿರಬಹುದು ಮತ್ತು ಹಿಂದಿನ ನಮ್ಮ ಸರ್ಕಾರ ನೀಡಿರತಕ್ಕಂತಹ ಯೋಜನೆಗಳಿದೆ, ಈ ಯೋಜನೆಗಳಿಗೆ ಯಾವ ರೀತಿ ನೀವು ಅನುದಾನವನ್ನು
ಅನುದಾನವನ್ನು ನೀಡ್ತೀರಿ ಅಥವಾ ಯೋಜನೆಗಳಿಗೆ ಯಾವೆಲ್ಲ ಯೋಜನೆಗಳಿಗೆ ಬ್ರೇಕ್ ಹಾಕಿ ಆ ಅನುದಾನವನ್ನ ಸಾಲ ಮನ್ನಾಕ್ಕೆ ಯಾವ ರೀತಿ ಬಳಸ್ಕೋತೀರಿ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ. ಅಂದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಇಂದಿರಾ ಕ್ಯಾಂಟೀನ್ ಬಹಳ ಒಂದು ಲಾಸ್ ಅಲ್ಲಿ ನಡೀತಾ ಇರತಕ್ಕಂಥದ್ದಾಗಿದೆ. ಜೊತೆಗೆ BBMP ಕೂಡ ಇದಕ್ಕೆ ಸಾಕಷ್ಟು ಹಣವನ್ನು ನೀಡ್ತಾ ಇದೆ. ಈ ಯೋಜನೆಗೆ ಬ್ರೇಕ್ ಹಾಕಿದ್ರೆ ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ರೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಕ್ಷೀರ ಭಾಗ್ಯದಲ್ಲಿನ ಕೆಲವೊಂದಿಷ್ಟು ಪರ್ಸೆಂಟೇಜ್ ಅನ್ನ ಕಡಿತಗೊಳಿಸಿದ್ರೆ ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಈ ಸಭೆ ಮುಂದೆ ಕುಮಾರಸ್ವಾಮಿ ಇಟ್ಟಿದ್ದಾರೆ. ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಆದ್ರೆ ಸಭೆಗೂ ಒಂದು ಈ ಎಲ್ಲ ಚರ್ಚೆಗಳಿಗಿಂತ ಮುಂಚಿತವಾಗಿನೇ ಕೂಡ ಒಂದಿಷ್ಟು ಹಾಸ್ಯಭರಿತವಾಗಿರತಕ್ಕಂತಹ ಸನ್ನಿವೇಶಗಳು ಸಭೆಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಅಂದ್ರೆ ಸಿದ್ದರಾಮಯ್ಯ ಅವರು ಶಾಂತಿವನದಲ್ಲಿ ಏನು ಚಿಕಿತ್ಸೆ ಪಡೆದಿರೋದ್ರ ಬಗ್ಗೆ ಕೆಲವೊಂದಿಷ್ಟು ಸ್ವಾರಸ್ಯಕರವಾಗಿರತಕ್ಕಂಥ ಒಂದು ಚರ್ಚೆ ಕೂಡ ಇಲ್ಲಿ ಆಗಿದೆ. ಅಂದ್ರೆ ಸಿದ್ದರಾಮಯ್ಯ ಅವರು ಚಿಕಿತ್ಸೆ ಪಡೆದ ಬಳಿಕ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿ ವೇಣುಗೋಪಾಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಡ್ಯಾನಿಸ್ ಅಲ್ಲಿ ಕೂಡ ಧ್ವನಿಗೂಡಿಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಭೆ ಒಂದು ಅಂತಿಮ ಹಂತ ಘಟ್ಟ ತಲುಪಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಕನಿಷ್ಠ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಏನಿದೆ, ಅನುಷ್ಠಾನ ಸಮಿತಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಶಿಫಾರಸನ್ನು ಕೂಡ ಮಾಡಿತ್ತು ವೀರಪ್ಪ ಮೊಯ್ಲಿ ಸಮಿತಿ. ಆ ಸಮಿತಿ ನೀಡಿರತಕ್ಕಂಥ ಶಿಫಾರಸುಗಳ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿರತಕ್ಕಂಥ ಚರ್ಚೆ ಆಗಿದೆ. ಅಂದ್ರೆ ಯಾವೆಲ್ಲ ಯೋಜನೆಗಳನ್ನ ಜಾರಿ ತರಬೇಕು ಅನ್ನೋದ್ರ ಬಗ್ಗೆ ವಿಚಾರ ಆಗಿರ್ಬೋದು, ಹೊಸ ಬಜೆಟ್ನ ವಿಚಾರ ಆಗಿರ್ಬೋದು, ಸಂಪುಟ ಒಂದು ವಿಸ್ತರಣೆ ವಿಚಾರ ಆಗಿರ್ಬೋದು ಮತ್ತು ನಿಗಮ ಮಂಡಳಿಯ ನೇಮಕ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಒಂದು ಚರ್ಚೆ ಆಗಿದೆ ಅಂತ ಹೇಳ್ಬೋದು. ಸೌಮ್ಯ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ತುಮಕೂರಲ್ಲಿ ಕಾರ್ಯಕರ್ತರ ಎದುರು ಮಾಜಿ ಸಚಿವ ಸಿ ಚೆನ್ನಿಗಪ್ಪ ಕಣ್ಣೀರಿಟ್ಟಿದ್ದಾರೆ. ತುಮಕೂರಲ್ಲಿ ಕಾರ್ಯಕರ್ತರ ಎದುರೇ ಮಾಜಿ ಸಚಿವ ಸಿ ಚೆನ್ನಿಗಪ್ಪ ಕಣ್ಣೀರಿಟ್ಟಿದ್ದಾರೆ. ನೂತನ ಶಾಸಕರಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾವೇಶದಲ್ಲಿ ಅವರು ಕಣ್ಣೀರು ಹಾಕಿದ್ದಾರೆ. ತುಮಕೂರು ಜೆಡಿಎಸ್ ಭದ್ರಕೋಟೆಯಾಗಿದ್ದು ಎಲ್ಲ 11 ಸೀಟನ್ನು ಗೆಲ್ಲಬೇಕಿತ್ತು. ಆದರೆ ಜೆಡಿಎಸ್ ಕೇವಲ 4 ಸ್ಥಾನ ಮಾತ್ರ ಗೆಲ್ಲುವಂತಾಯಿತು. ಕಳಪೆ ಸಾಧನೆಗೆ ಆತ್ಮಾವಲೋಕನ ಮಾಡಿ ಚೆನ್ನಿಗಪ್ಪ ಕಣ್ಣೀರಿಟ್ಟಿದ್ದಾರೆ. ಜಿಲ್ಲೆಗೆ ಸಚಿವ ಸ್ಥಾನ ನೀಡುವಲ್ಲಿಯೂ ಅನ್ಯಾಯ ಆಗಿದೆ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುಧಾಕರ್ ಲಾಲ್ ಸೋಲಿಗೂ ಕೂಡ ಚೆನ್ನಿಗಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಆ ಟೈಮಲ್ಲಿ ಸ್ವಂತ ಈ ಪಾರ್ಟಿಯನ್ನ ಎಲ್ಲರೂ ಕಟ್ಟಿದ್ರು. ನಾಲ್ಕು ಅನ್ಬೋದು ಸತ್ಯಣ್ಣ ಹೊಸಣ್ಣ ಎಲ್ಲರೂ ಈ ಟೈಮಲ್ಲಿ ಅವರು ಯಾರು ಬರಲಿತ್ತು. ಕೆಲವರು ನಮಗೆ ಆಯ್ತು ತಿಂದಾಯ್ತು, ಇನ್ನೊಂದು 40 ಸೋತರು. ಪಾಪ ನಮ್ಮ ಅಣ್ಣನವರು ಮತ್ತೆ ನಮ್ಮ ರೆಡ್ಡಿ ಸಾಹೇಬರು ಐಸೋಗಿದ್ದೆ. ನಾನು ಯಾರು ಸೆಟ್ ನೋಡಿಲ್ಲ. ಆಮೇಲೆ ಸೀಟು ಏನಪ್ಪ ಏನಾಯ್ತು, ಓದ್ತಾ 104 ಅವರಾಗೋದ್ರು. ನಮ್ದು 38 ನಿಂತೋಯ್ತು. ಅವ್ರು ನೋಡ್ರಿ 72 ನಿಂತರು. ಏನಪ್ಪ ಶಿವಾನಂದರಿಗೆ ಮುಖ್ಯಮಂತ್ರಿ ಅಧಿಕಾರ ಬಂತು. ಅದು ಸುದಿನ, ನಿಮ್ಮೆಲ್ಲ ಸೌಭಾಗ್ಯ. ಆ ಸುದಿನದಲ್ಲಿ ಜಿಲ್ಲೆಗೆ ಹೊಸನವರು ಮಂತ್ರಿ ಆದರು. 2 ಮಂತ್ರಿಗಳು ಇಲ್ಲಿ ಕೇಳಿದೆ. ಹಿರಿಯರು ಸತ್ಯವನ್ನು ಕೊಡಿ, ಮೊದಲು 2 ಕೊಡಿ, ನಮ್ಮ ಹೊಸನ್ನು ಕೊಡಿ ಆಯ್ತು ಅಂತಂದ್ರು. ಕೊನೆಯವರು ಇಟ್ಕೊಂಡಿದ್ರು ಒಂದು ಸೀಟ್ ಹಂಗೆ ಮಾಡ್ಕೊಂಡವ್ರೀಗ. ಯಾಕೆಂದ್ರೆ ಸತ್ಯನ ಏಜ್ ಜಾಸ್ತಿ ಆಯ್ತು, ನನಗೆ ಆರೋಗ್ಯ ಇಲ್ಲ. ನಾನು ಇನ್ನೂ 3-4 ಮಂದಿ ಬೇಕು ಆರೋಗ್ಯ ಸಲುವಾಗಿ. ಅದನ್ನ ಬಿಡಲಿಲ್ಲ. ಈಗ ಹೊಸನ್ನು ಸಿಕ್ಕಿದ್ರು ಸುದ್ದಿ ನನಗೆ ಸತ್ಯನ ಬಿಡ್ಬೇಕಾಯ್ತು. ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರ್ಯಕ್ರಮ ಕೂತ ಮುಂದೆ ಎಲ್ಲ ಶಾಸಕರು ಮಾಜಿ ಶಾಸಕರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿಠಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವಿಠಲ್, ತುಮಕೂರಲ್ಲಿ ಕಾರ್ಯಕರ್ತರ ಎದುರೇ ಮಾಜಿ ಸಚಿವ ಸಿ ಚೆನ್ನಿಗಪ್ಪ ಅವರು ಕಣ್ಣೀರು ಹಾಕಿರುವಂತದ್ದು, ಯಾವೆಲ್ಲ ವಿಚಾರಗಳನ್ನ ನೆನೆಸ್ಕೊಂಡು ಅವರು ಈ ರೀತಿ ಬೇಜಾರು ಮಾಡಿಕೊಂಡ್ರು ಅಂತ? ಸೌಮ್ಯ, ಇವತ್ತು ಏನು ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದ ಜೆಡಿಎಸ್ ನಿಂದ ಆಯ್ಕೆಯಾಗಿರುವ ಶಾಸಕರು ಮತ್ತೆ ನೂತನ ಸಚಿವರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅದು ಕೂಡ ಏನು ಚೆನ್ನಿಗಪ್ಪ ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇವತ್ತು ಏನು ಭಾಷಣ ಮಾಡುವಂತ ವೇಳೆಯಲ್ಲಿ ಸಿ ಚೆನ್ನಿಗಪ್ಪನವರು ಕಣ್ಣೀರು ಹಾಕಿರ್ತಕ್ಕಂಥದ್ದು ಏನಂದ್ರೆ ಕಳೆದ ಚುನಾವಣೆಯಲ್ಲಿ 6 ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಲಗೈ ಸಾಧಿಸಿತ್ತು. ಅದರಲ್ಲೂ ಕೂಡ ತುಮಕೂರಿನಲ್ಲಿ ಜೆಡಿಎಸ್ ಭದ್ರಕೋಟೆ ಅಂತಾನೆ ಹೇಳಲಾಗ್ತಿತ್ತು. ಆದ್ರೆ ಈ ಬಾರಿ ಜೆಡಿಎಸ್ ಬರ 4 ಕ್ಷೇತ್ರಗಳಿಗೆ ತೃಪ್ತಿ ಪಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇದರಿಂದ ನನಗೆ ಸಾಕಷ್ಟು ನೋವಾಗಿದೆ. ನಾನು ಜಿಲ್ಲಾಧ್ಯಕ್ಷನಾಗಿ ಈ ಒಂದು ಅಂದ್ರೆ
11ಕ್ಕೆ 11 ಕ್ಷೇತ್ರದಲ್ಲಿ ನಾವು ಜೆಡಿಎಸ್ ನ ಮೇಲ್ಗೈ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ಒಂದು ಕಣ್ಣೀರು ಹಾಕಿರತಕ್ಕಂಥದ್ದು. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಇನ್ನು ಕೊರಟಗೆರೆ ಕಾನ್ಸ್ಟಿಟ್ಯೂನ್ಸಿ ಅಭ್ಯರ್ಥಿ ಏನಿದ್ರು ಸುಧಾಕರ್ ಲಾಲ್ ಅವರು ಪರಮೇಶ್ವರ್ ವಿರುದ್ಧ ಒಂದು ಹೀನಾಯ ಸೋತಿದ್ರು ಅಂತ ಹೇಳಲಾಗ್ತಿತ್ತು. ಅದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಸುಧಾಕರ್ ಲಾಲ್ ಸೋಲೋದಕ್ಕೆ ಪಿ ಚೆನ್ನಿಗಪ್ಪ ಅವರ ಕಾರಣ ಅಂತ ಹೇಳಿ ಈ ಮುಂಚೆ ಹೇಳಲಾಗಿತ್ತು. ಯಾಕಂದ್ರೆ ಕೊರಟಗೆರೆ ಅಂದ್ರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತನ್ನ ಮಗನ ಗೆಲುವಿಗಾಗಿ ಪರಮೇಶ್ವರ್ ಅಂತ ಸಪೋರ್ಟ್ ತಗೊಂಡು ಅಲ್ಲಿ ಸುಧಾಕರ್ ಸೋಲ್ತಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈ ಒಂದು ಕಣ್ಣೀರು ಹಾಕಿದಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಡ್ರಾಮಾ ಅಂತ ಒಂದು ಕ್ರಿಯೇಟ್ ಆಗ್ತಾರೆ. ಸೌಮ್ಯ. ಓಕೆ, ಧನ್ಯವಾದ ವಿಠಲ್ ತಮ್ಮೆಲ್ಲ ಮಾಹಿತಿಗೆ. ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರ ಜೊತೆಗೂಡಿ ನಡೆಸ್ತಾ ಇದ್ದಂತಹ ಸಮನ್ವಯ ಸಮಿತಿ ಸಭೆ ಮುಗಿದ ಬಳಿಕ ನಾಯಕರು ಮಾತನಾಡ್ತಿದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ. As we have decided in the last committee and appointed a drafting committee for common minimum program, the drafting committee had submitted their report to this committee, and with minor changes we have accepted the report of the drafting committee. In today's meeting, the common minimum program of JDS Congress coalition government in Karnataka is being approved, has been approved, because the whole document will come out in a form of a booklet. So I will not be releasing today the whole program, but I will be telling you some of the 2-3 highlights of the common minimum program. The first is that the coordination committee today approved the common minimum program. Major point highlight is the farm loan waiver is accepted by this committee, and the details of the farm loan waiver will be revealed by the Chief Minister in its first budget speech. I can give you some other highlights. That the common minimum program, one point is that 1,25,000 crores will be allocated to irrigation projects in next 5 years. Other highlight is that taking concern about the homeless, 20 lakhs new houses will be built in next 5 years. The new sports policy will be framed. The details will be given in the booklet. One major point focus is on skill development to create new jobs, and we are aiming to create 1 crore new jobs in next 5 years. As part of the universal health policy, Arogya Karnataka, on this health policy is there. This all in addition to the previous Congress government major flagship programs. All the major flagship programs of the previous Congress government will continue. In addition to that, these are the some major highlights. Will this farm loan contains both cooperative or nationalized banks, or? Yes,
What is the deadline to cut off? I think it will be better that you can wait for another 3 days. In the Chief Minister's budget speech he will reveal, but it will be 2017, last day of the 2017, it will be there. Even after the formation of the government, I don't want to give you the details, at least because the budget is coming in another 2-3 days. It will be a overall farm loan waiver. So has the CMP mentioned where the funds will be raised from for the farm loan waiver? Yes, this is already the Chief Minister and the government has already discussed, and they are going to raise the funds, and without with maintaining the fiscal discipline, the farm loan waiver will be there. Sir, what about cabinet expansion? Does they have taken any decision in? I think because tomorrow the new assembly session is starting, just after the session there may be the cabinet expansion, because this is not discussed today, but overall feeling is that at the earliest. What about boards and corporations? We have already discussed the boards and corporations distribution, and we have exchanged the list, and that has been decided that it will be discussed, it will be finalized by tomorrow itself. So what's the total budget for the CMP? That all the details will be given you in the booklet. It will be given you in the booklet. Let us wait for that. How many points were given total in the CMP? How many points were given in total in the CMP? I think you can wait for that. If everything I am going to brief here, then there will be no point in bringing out the beautiful booklet of the Common Minimum Program. Very soon you will be. What are the minor changes you said? No minor changes. That is internal discussion we have. Actually, the drafting committee has given us the report, but it was almost with very minor changes. We have accepted that. So when you say majority, so not all flagship programs will be continued? When you say majority of All were. That of means them? all. That means all. That means all, without any change. Joint meeting of the legislature party? Yes, Will there be a joint meeting of the legislature party? that has been left to the legislature party leaders of both the parties. Whenever they feel it is necessary to have a joint meeting of the legislature party, they will hold a joint meeting of the legislature party. There was some differences regarding the budget itself. Whether Siddaramaiah ji accepted to. There is no differences at all. It has been all created by some vested interests. And if you ask me, it is unethical to release anything which is being discussed privately among some individuals. Let us restrain ourselves in that. Mr. K.S. Muniappa was also walked into the meeting. No. When? No, meeting is over. Once I have came out, the meeting is over. No. I am briefing you after adjourning the meeting. Will this a revised budget or full-fledged fresh budget? The new government. The new government always plays the new full-fledged budget. What? Why this? Generally, budget placed once in a year. So Yeah. government is a part of Congress. No. It's a budget will be there. You will be knowing everything the day the budget will be presented. So will it be a new budget or supplementary? Eh? Will it be a new budget or supplementary budget? It will be a budget including all the previous programs, and it will be a full-fledged budget. Sir, what about cabinet ranking to Siddaramaiah? Eh? Cabinet ranking to Siddaramaiah, what about He is the leader. Why you are
making this a small issue. He is the leader of the coordination committee, chairman of the coordination committee. As a former chief minister, he is more important than any. Do you want? There are hundreds of board corporation chairmen with cabinet rank. ದೃಶ್ಯ ಮಾಧ್ಯಮದಲ್ಲಿ ನಂಬರ್ 1 ಅನ್ನುವಂತಹ ವ್ಯಾಖ್ಯಾನ ಬದಲಾಗಿದೆ. ನೆಟ್ವರ್ಕ್ ನ್ಯೂಸ್ 18 ನೆಟ್ವರ್ಕ್ ಆ ವ್ಯಾಖ್ಯಾನವನ್ನ ಬದಲಿಸಿದೆ. ಹೇಗೆ ಅನ್ನೋದನ್ನ ನೋಡೋಣ ಈ ಸುದ್ದಿಯಲ್ಲಿ. 66.9 ಕೋಟಿ ವೀಕ್ಷಕರು, 15 ಭಾಷೆ, 16 ಚಾನೆಲ್ಗಳು. ಈ ಸಂಖ್ಯೆಯೊಂದೇ ಸಾಕು ದೇಶದ ಮಾಧ್ಯಮ ರಂಗದಲ್ಲಿ ನಮ್ಮ ಸಾರಥ್ಯ ಎಂಥದ್ದು ಎಂದು ಹೇಳಲು. ನ್ಯೂಸ್ 18 ನೆಟ್ವರ್ಕ್ ಈಗ ದೇಶದ ನಂಬರ್ 1 ನೆಟ್ವರ್ಕ್. ಈಗ ಹೊಸ ಅಭಿಯಾನವೊಂದನ್ನ ಶುರು ಮಾಡಿದೆ. ಅದುವೇ 18=1. ಹೌದು, ನಮ್ಮ ಪ್ರಕಾರ ನಂಬರ್ 1 ವ್ಯಾಖ್ಯಾನ ಬದಲಾಗಿದೆ. 18 ಅನ್ನೋದೇ ಹೊಸ ನಂಬರ್ 1 ಫಾರ್ಮುಲಾ. ಇದಕ್ಕೊಂದು ಸೂಕ್ತವಾದ ಕಾರಣವೂ ಇದೆ. CNN IBN, IBN 7, IBN ಲೋಕ್ಮತ್, ETV ಹೀಗೆ ನಮ್ಮ ನೆಟ್ವರ್ಕ್ನಲ್ಲಿದ್ದ ಎಲ್ಲ ಚಾನೆಲ್ಗಳನ್ನು ಈಗ ಒಂದೇ ವೇದಿಕೆಯಡಿ ತರಲಾಗಿದೆ. ಅದುವೇ ನ್ಯೂಸ್ 18 ಬ್ರ್ಯಾಂಡ್. ದೇಶವ್ಯಾಪಿ ಒಂದೇ ಐಡೆಂಟಿಟಿ ಕೊಡಲು ಈ ಹೊಸ ಕೆಲಸ ಮಾಡಲಾಗಿದೆ. ಈ ಮೂಲಕ ಇದೀಗ ಒಟ್ಟು ವೀಕ್ಷಕರ ಸಂಖ್ಯೆಯಲ್ಲಿ ನಮ್ಮ ನೆಟ್ವರ್ಕ್ ದೇಶದಲ್ಲೇ ಮೊದಲು. 66 ಕೋಟಿಗೂ ಹೆಚ್ಚು ವೀಕ್ಷಕರು ಈಗ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಕರ್ನಾಟಕ, ಶುಭೋದಯ. ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ಹಣಕಾಸು, ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಹೀಗೆ ಸುದ್ದಿ ಸಂಬಂಧಿತ ಎಲ್ಲಾ ವಿಚಾರಗಳಲ್ಲೂ ನಮ್ಮದು ದೊಡ್ಡ ಕೈ. ಇದರ ಪರಿಣಾಮ ಮಾಹಿತಿಯ ಹರಿವು ಅಷ್ಟೇ ದೊಡ್ಡದಿದೆ. 1200ಕ್ಕೂ ಹೆಚ್ಚು ಸ್ಥಳೀಯ ವರದಿಗಾರರು ನಮ್ಮ ನೆಟ್ವರ್ಕ್ನ ಆನೆಬಲ. ಜೊತೆಗೆ ವಿದೇಶದ ಸುದ್ದಿಗಳಿಗಾಗಿ ಅತ್ಯುತ್ತಮ ನ್ಯೂಸ್ ಏಜೆನ್ಸಿಗಳ ಜೊತೆ ಟೈಅಪ್ ಇದೆ. ವೀಕ್ಷಕ ಪ್ರಭುವಿನ ಸುದ್ದಿ ದಾಹ ತಣಿಸಲು ಇನ್ನೇನು ಬೇಕಲ್ವಾ? ಭರಪೂರ ಮಾಹಿತಿಯ ಹರಿವಿದ್ದರೂ ನಮ್ಮ ಮಾಧ್ಯಮ ಧರ್ಮ ಎಂದು ಬದ್ಧತೆಯ ಪರಿಧಿಯೊಳಗೆ ಇದೆ. ಸಮಾಜಮುಖಿ ಜನಾನುರಾಗಿ ಬ್ರಾಂಡ್ ಜೊತೆ ಸುದ್ದಿಯ ಎಲ್ಲಾ ಆಯಾಮಗಳನ್ನು ಮುಟ್ಟುವ, ಸುದ್ದಿಯ ಎರಡೂ ಮುಖಗಳನ್ನು ನೋಡುವ ವಸ್ತುನಿಷ್ಠ ವರದಿಗೆ ನಮ್ಮ ಮೊದಲ ಆದ್ಯತೆ. ಇಷ್ಟೆಲ್ಲ ಹಿರಿಮೆ ಗರಿಮೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ನ್ಯೂಸ್ 18 ನೆಟ್ವರ್ಕ್ ಇದೀಗ ದೇಶದ ನಂಬರ್ 1 ನೆಟ್ವರ್ಕ್ ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಇದೆ. ಇನ್ನು ಮುಂದೆ 18 ಅಂದ್ರೆ ನಂಬರ್ 1 ಅಥವಾ 18=1. ಅದೆಷ್ಟೋ ಈಗಿನ ಪ್ರಮುಖ ಸುದ್ದಿ. ಇದೀಗ ವಕ್ರದೃಷ್ಟಿ ಪ್ರಸಾರವಾಗಲಿದೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.